ಕೊಡ್ತೀನಿ, ನೀವು ನನಗೆ ಪ್ರೀತಿ ಕೊಡಿ ಸಾಕು ಅಂತ ಅದೊಂದು ದೊಡ್ಡ ಕೋಟೆಯಲ್ಲಿ ಆತ ಅಬ್ಬರಿಸಿದ್ದು. ತಾನು ಸಿಎಂ ಆಗಲೇನು ಅಂತ ಚಿಟಿಕೆ ಹೊಡೆದಿದ್ದೇನು. ಅಂತಹ ವ್ಯಕ್ತಿ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಹಣ ತೋರಿಸಿ ಸಾಮ್ರಾಜ್ಯ ಕಟ್ಟೋಕೆ ಹೋಗಿದ್ದವನಿಗೆ ಹಣವೇ ಕಂಟಕವಾಗಿದ್ದು ಹೇಗೆ, ವಂಚನೆ ಕೇಸ್ ಮತ್ತೊಂದು ಹಂತಕ್ಕೆ ಹೋಗಿದ್ದು ಹೇಗೆ ಅನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ನಾನು ನನ್ನಗೋಸ್ಕರ ಬದುಕ್ತೀನಿ. 2030ರಲ್ಲಿ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅನ್ನು ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಸೆ ಹಿಂಗಿಟ್ಕೊಂಡಿದ್ದೀನಿ. ನೀವು ನನಗೆ ಪ್ರೀತಿ ಕೊಡ್ರಿ, ನಾನು ನಿಮಗೆ ಸರ್ವ ಸುಖ ಕೊಡ್ತೇನೆ. ನನಗೆ ಯಾರು ದುಷ್ಮನ ಇಲ್ಲ ಈ ಜಗತ್ತು. ಬಟ್ ನಾನು ಕಲ್ತಿರೋದು ಈ ಜಗತ್ತಿನಲ್ಲಿ ಯಾರು ಕಲಿಯಕ್ಕೂ ಆಗಲ್ಲ. ನಾನು ಭಾರತ ದೇಶದಾಗ ಎಲ್ಲಿ ಕಾಲಿಟ್ಟರು ನನ್ನನ್ನು ಕಲಿಯಕ್ಕೆ 10, 15, 20 ಕಾಲ ಬರ್ತಾವೆ. ಈ ಜಗತ್ತಿನ ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಎಲ್ಲರ ತಲೆಯಲ್ಲಿ ಒಂದೇ ಇದೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ಇಷ್ಟು ರೊಕ್ಕ ಎಲ್ಲಿಂದ ಖರ್ಚು ಮಾಡಕತ್ತಾನು, ಇವ್ ಯಾರು. ಇದು ಬಿಟ್ಟರೆ ಜನಗಳಿಗೂ ಯಾವುದು ಏನೂ ಗೊತ್ತೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ ಎಸ್ ನೀಲಣ್ಣವರು. ಇಂಚಿಂಚು ಬಿಡದೆ ಶೋಧ, ಒಂದೇ ಒಂದು ಪತ್ರ ಬಿಟ್ಟಿಲ್ಲ, ಒಂದೇ ಒಂದು ಮೂಲೆಯಂದು ಬಿಟ್ಟಿಲ್ಲ. ಅಪಾರ್ಟ್ಮೆಂಟು, ಮನೆ, ಕಚೇರಿ, ಬಿಸ್ನೆಸ್ ಪಾರ್ಟ್ನರ್ ಮನೆಯಂದು ಪರಿಶೀಲನೆ, ಗಂಟೆಗಟ್ಟಲೆ ಲೆಕ್ಕಾಚಾರ. ಅಬ್ಬಬ್ಬ, 2 ದಿನ ಲೆಕ್ಕ ಹಾಕಿದ್ರು, 2 ದಿನ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಅಧಿಕಾರಿಗಳ ಕೆಲಸ ಮುಗಿದೇ ಇರಲಿಲ್ಲ. ಯಾಕಂದ್ರೆ ಕಿಲ್ದಿ ನಡೀತಾಗಿದ್ದದ್ದು 660 ಕೋಟಿ ಹಣದ ಲೆಕ್ಕಾಚಾರ. ಅದು ಕೂಡ ನೋಟೆಡ್ ಮುಖವಾಗಿರೋ ಶಿವಾನಂದನ ಖಜಾನೆಯ ಶೋಧ. ಹೀಗೆ ಮೆಲ್ಲಗೆ ಡೋರ್ ತೆಗೆದು ಕಳ್ಳನಂತೆ ಗಿಣುಕಿ ನೋಡ್ತಿರೋ ಈ ವ್ಯಕ್ತಿ ಬೇರಾರೂ ಅಲ್ಲ, ಕಳೆದ ಕೆಲ ತಿಂಗಳ ಹಿಂದಷ್ಟೇ ಸಿಎಂ ಆಗ್ತೀನಿ ನೋಡ್ತೀರಾ ಅಂತ ಅಬ್ಬರಿಸಿದ್ದ ಶಿವಾನಂದ್ ಎಸ್ ನೀಲಣ್ಣನವರನ್ನೋ ಹೆಸರಿನ ಈ ವ್ಯಕ್ತಿ. ತನ್ನನ್ನ ತಾನು ಅವತಾರ ಪುರುಷ ಅಂತ ಹೇಳಿಕೊಂಡಿದ್ದ, ಜಗತ್ತನ್ನ ಬದಲಾಯಿಸೋದಕ್ಕೆ ಬಂದಿದ್ದೀನಿ ಅಂತ ಬಿಲ್ಡಪ್ ಬೇರೆ ಕೊಟ್ಟಿದ್ದ, ಶಿವನ ಹೆಸರಿನಲ್ಲೇ ಎಲ್ಲರನ್ನೂ ಮೋಡಿ ಮಾಡಿದ್ದ, ನಾನು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದೀನಿ ಅಂತ ಬೊಬ್ಬೆ ಹೊಡ್ಕೊಳ್ತಿದ್ದ. ನಾನ್ ನಿಮ್ಮೆಲ್ಲರಿಗೂ ಹಣ ಕೊಡ್ತೀನಿ, ನಿಮಗೆ ಕಷ್ಟ ಅಂತ ಬಂದ್ರೆ ನಾನಿರ್ತೀನಿ, ನೀವು ನನಗೆ ಆ ಹಣವನ್ನ ವಾಪಸ್ ಕೊಡುವಂತಿಲ್ಲ, ನೀವು ಬಡ್ಡಿ ಹಾಕಿ ವಾಪಸ್ ಕೊಡುವಂತಿಲ್ಲ, ಹಣದ ಬದಲಿಗೆ ನೀವು ನನಗೆ ಪ್ರೀತಿ ಕೊಡಿ ಸಾಕು ಅಂತ ದಾನವೀರ ಶೂರ ಕರ್ಣನಂತೆ ಅಬ್ಬರಿಸಿದ್ದ. ಈತ ಓದಿದ್ದು ಕಡಿಮೆ ಆದ್ರೂ ಮಾಡಿದ್ದ ದುಡ್ಡು ಬರೋಬ್ಬರಿ 4,500 ಕೋಟಿ ರೂಪಾಯಿ. ಶಿವಾನಂದನ ಖಜಾನೆ ಶೋಧಕ್ಕಿಳಿದ ಇಡಿ. ಅಕೌಂಟ್ಗಳು ಫ್ರೀಸ್, 660 ಕೋಟಿ ವ್ಯತ್ಯಾಸ ಹೇಗೆ? ಇವನಾಡೋ ಮಾತುಗಳನ್ನ ಕೇಳಿ ಜನ ಇಂಪ್ರೆಸ್ ಆಗಿದ್ದೂಗಿತ್ತು. ಆದ್ರೆ ಹಾಗೆ ಇಂಪ್ರೆಸ್ ಆದ ಜನರಿಗೆ ಗೊತ್ತೇ ಆಗಿರ್ಲಿಲ್ಲ ಈತ ಕಟ್ಟಿದ್ದ ಸಾಮ್ರಾಜ್ಯ ನೀರಿನ ಮೇಲಿನ ಗುಳ್ಳೆ ಥರದ್ದು ಅನ್ನೋದು. ಅದನ್ನ ಪೊಲೀಸರು, ಅಧಿಕಾರಿಗಳು ಒಂದಲ್ಲ ಒಂದು ದಿನ ಬಂದು ಛಿದ್ರ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತೇ ಆಗಿರ್ಲಿಲ್ಲ. ಆದರೆ ಶಿವಾನಂದ ನೀಲಣ್ಣನವರಿಗೆ ಬೆಳಗಾವಿ ಜಿಲ್ಲಾಡಳಿತ ಶಾಕ್ ಕೊಟ್ಟಿತ್ತು. ಮೇ 14ರಂದು ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆಗೆ ಎಸಿ ಸಹಕಾರ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬಳಿಕ ಶಿವಾನಂದ ನೀಲಣ್ಣನವರನ್ನ ಬಂಧಿಸಲಾಗಿತ್ತು. ಪ್ರಕರಣದ ಬಳಿಕ ಸಿಐಡಿ ತನಿಖೆಗೆ ಒಪ್ಪಿಸಲಾಯಿತು. ಸಿಐಡಿ 40,700 ಜನರಿಂದ 2,400 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸಲಾಗಿದೆ. ಜೊತೆಗೆ ಠೇವಣಿಯಲ್ಲಿ ಸಂಗ್ರಹಿಸಿದ ಹಣದಲ್ಲಿ 660 ಕೋಟಿ ರೂಪಾಯಿ ವ್ಯತ್ಯಾಸ ಕಂಡು ಬಂದಿದೆ ಎಂದು ತನ್ನ ವರದಿಯಲ್ಲಿ ಉಲ್ಲೇಖಿಸಿತ್ತು. ಈಗ ಇಡಿ ಸರದಿ ನೀಲಣ್ಣನವರ್ ವಾಸವಿದ್ದ ಶಿವಬಸವನಗರದ HM ಅಪಾರ್ಟ್ಮೆಂಟ್ ಮೇಲೆ ನಿನ್ನೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 2 ಇನೋವಾ ವಾಹನದಲ್ಲಿ ಬಂದ 6ಕ್ಕೂ ಹೆಚ್ಚು ಅಧಿಕಾರಿಗಳು ಈ ದಾಳಿ ನಡೆಸಿದ್ದು. 2 ದಿನಗಳ ಕಾಲ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಪರಿಶೀಲನೆ ಮಾಡಿತ್ತು. ಇನ್ನು ಶಿವಂ ಅಸೋಸಿಯೇಟ್ಸ್ನಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಬ್ಯಾಂಕ್ ಮೂಲಕವೇ ವರ್ಗಾವಣೆಗೊಂಡಿದೆ. ಸಿಐಡಿ ತನಿಖೆ ವೇಳೆಯಲ್ಲಿಯೇ ಹೈಡ್ ಮಾಡಲಾಗಿದ್ದ ಅಕೌಂಟ್ಗಳು ಸಹ ಪತ್ತೆಯಾಗಿದ್ವು. ಈ ನಡುವೆ ಶಿವಂ ಹಣದ ಮೂಲಕ್ಕೆ ಇಡಿ ಕೈ ಹಾಕಿದೆ.
ಅಕ್ರಮ ಹಣ ವರ್ಗಾವಣೆ ಸಂಬಂಧ ಎಫ್ಐಆರ್ ದಾಖಲಿಸಿಕೊಂಡು ಶೋಧಕ್ಕೆ ಇಳಿದಿದ್ರು ಮಂಗಳೂರು ಹಾಗೂ ಗೋವಾ ಇಡಿ ಅಧಿಕಾರಿಗಳ ತಂಡ ಶಿವಾನಂದ ನೀಲಣ್ಣನವರ್ ಅಪಾರ್ಟ್ಮೆಂಟ್ ಹಾಗೂ ಬಡಕುಂದ್ರಿಯ ನಿವಾಸ ಹಾಗೂ ಆಪ್ತ ಸುಭಾಷ್ ಎನ್ನುವವರ ಚಿಕ್ಕೋಡಿಯ ಮನೆಯಲ್ಲಿ ದಾಖಲಾತಿಗಳ ಪರಿಶೀಲನೆ ನಡೆಸಿದ್ರು. ಸದ್ಯ ನೀಲಣ್ಣನವರ್ ಬೇಲ್ ಮೇಲೆ ಹೊರ ಇದ್ದಾನೆ. ಇಷ್ಟು ದಿನ ವನವಾಸ ಮಾಡಿದ್ದು ಸಾಕು, ಇನ್ನು ಮೇಲಾದ್ರೂ ಸುಮ್ಮನೆ ನೆಮ್ಮದಿಯಾಗಿ ಇರೋಣ ಅಂದುಕೊಂಡಿದ್ದ. ಆದರೆ ಇಡಿ ಸರಿಯಾಗಿಯೇ ಗುನ್ನ ಕೊಟ್ಟಿದೆ. ಸಿಆರ್ಪಿಎಫ್ ಸಿಬ್ಬಂದಿಯ ಭದ್ರತೆಯಲ್ಲದೆ ಇಡಿ ತಲಾಶ್ ನಡೆಸಿದೆ. ಇಡಿ ದಾಳಿ ವೇಳೆಯಲ್ಲದೆ ನೀಲಣ್ಣನವರ್ ಸಹ ಮನೆಯಲ್ಲಿಯೇ ಇದ್ದ. ಇಡಿ ಅಧಿಕಾರಿಗಳು ಬರ್ತಾಗಿದ್ದಂತೆ ಫುಲ್ ತಂಡ ಹೊಡೆದಿದ್ದ. ಶಿವಂ ಅಸೋಸಿಯೇಟ್ನಲ್ಲಿ 40,700 ಜನ ಗ್ರಾಹಕರು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಜನರು ಠೇವಣಿ ಹಣವನ್ನು ಸಾಲದ ರೂಪದಲ್ಲಿ ನೀಡಿರೋದು ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಅಕ್ಕಪಕ್ಕದ ರಾಜ್ಯದ ಜನರು ಸಹ ಶಿವಂ ಅಸೋಸಿಯೇಟ್ನಲ್ಲಿ ಹೂಡಿಕೆ ಮಾಡಿದ್ರು. ಇನ್ನು ಅತಿ ಹೆಚ್ಚು ಮಾಜಿ ಸೈನಿಕರು ಹೂಡಿಕೆ ಮಾಡಿರೋದು ತನಿಖೆಯಿಂದ ಬಯಲಾಗಿತ್ತು. ಸದ್ಯ ಈಗ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಎಂಟ್ರಿ ಕೊಟ್ಟಿದೆ. ಶಿವಂನ ಅಸಲಿ ಆಟ ತಿಳಿಯದೆ ಜನ ಹೂಡಿಕೆ ಮಾಡಿದ್ರು. ಈಗ ಹಣನೂ ಇಲ್ಲ, ಶಿವಂನ ಖಜಾನೆಯ ಮಾಹಿತಿಯೂ ಇಲ್ಲದಂತಾಗ್ ಹೋಗಿದೆ ಅಂತ ಹೇಳ್ತಾ ಈ ಹೊತ್ತಿನ ಕ್ರೈಮ್ ಕಹಾನಿಯನ್ನ ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.